ಗುರುಭ್ಯೋ ನಮಃ. ಹರಿ ಓಂ. ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರುವೇ ಸರಸಭಾರತೀಂ. ಹರಿ ಓಂ. ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಭಗವಂತನ ವಿಶೇಷವಾದಂತಹ ಸರ್ವೋತ್ತಮತ್ವವನ್ನ ತಿಳಿಸಿಕೊಡಬೇಕು ಅಂತ ಅಂತಹ ಭಗವಂತನ ಭಕ್ತೋತ್ತಮರಾದಂತಹ ಲಕ್ಷ್ಮೀ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರ ನಿರ್ದುಷ್ಟತ್ವವನ್ನ, ಭಗವಂತನ ವಿಷಯದಲ್ಲಿ ಅವರು ನಿರ್ದೋಷ ಸ್ವರೂಪರಾಗಿದ್ದಾರೆ, ಅವರಿಗೆ ಭ್ರಮೆ ಇತ್ಯಾದಿಗಳಿಲ್ಲ ಅನ್ನುವ ತತ್ವವನ್ನ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಶ್ಲೋಕವನ್ನ ಮೂಲವಾಗಿಟ್ಟುಕೊಂಡು ಎಲ್ಲ ಇತಿಹಾಸ, ಪುರಾಣ, ವೇದ, ಭಾರತ ಎಲ್ಲ ಮೂಲ ಗ್ರಂಥಗಳಲ್ಲಿ ಬಂದ ಕಥೆಗಳನ್ನ ಉದಾಹರಣೆ ಕೊಡುವುದರ ಮೂಲಕ ಒಂದು ಉಪನ್ಯಾಸ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಿದ್ದಾರೆ. ಅದರಲ್ಲಿ ಶ್ರೀಪ್ರಿಯ ವಿಲಾಸದಲ್ಲಿ ಮೂಲ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಭಗವಂತನ ವಿಷಯದಲ್ಲಿ ಭ್ರಮಾದಿಗಳಿಲ್ಲ, ಹಾಗೆ ಸೀತಾದಿ ಅವತಾರಾದಿಗಳಲ್ಲೂ ಭ್ರಮಾದಿಗಳಿಲ್ಲ ಅಂತ ತಿಳಿಸಿಕೊಟ್ಟು, ಈಗ ರುಕ್ಮಿಣಿ ರೂಪದಲ್ಲಿಯೂ ಭ್ರಮೆ ಇಲ್ಲ. ಪ್ರೇಮ ಕಲಹದ ಸಂದರ್ಭದಲ್ಲಿ ಭಗವಂತ ತನ್ನಲ್ಲಿ ದೋಷಗಳನ್ನು ಹೇಳಿಕೊಂಡ್ರೂ ಕೂಡ ಆ ದೋಷವನ್ನ ಹೇಳುವ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಗುಣಪರವಾಗಿ ವ್ಯಾಖ್ಯಾನ ಮಾಡುವ ಮಹಾಲಕ್ಷ್ಮೀ ದೇವಿಯ ಜ್ಞಾನ ಎಷ್ಟು ನಿರ್ದುಷ್ಟವಾದದ್ದು, ಶುದ್ಧವಾದದ್ದು. ಆದ್ದರಿಂದ ಆ ದೇವಿಯನ್ನ ಮಂಗಳ ದೇವತಾ ಅಂತ ಕರೀತಾ ಇದ್ದಾರೆ ಅಂತ ರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದೆ ವೈದರ್ಭಿ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ ಅಂತ ಹೇಳಿ 3 ಪದಗಳು. ಆ 3 ಪದಗಳು ಭಗವಂತನಿಗೆ ದೋಷಗಳನ್ನು ಹೇಳುವಂತೆ ಹೊರಟಿದ್ರು ಕೂಡ ಅದರಲ್ಲಿ ವೈದರ್ಭಿಯನ್ನು ದೋಷವಾಚಕ ಶಬ್ದಗಳಲ್ಲ, ಅವಿಜ್ಞಾಯ ಮತ್ತು ಅದೀರ್ಘ ಸಮೀಕ್ಷಾ ಅನ್ನುವುದು ದೋಷವಾಚಕಗಳಾದರೂ ಕೂಡ ಅದನ್ನ ಗುಣವಾಚಕವನ್ನಾಗಿ ಮಹಾಲಕ್ಷ್ಮೀ ದೇವಿ ಅರ್ಥ ಮಾಡಿದಳು. ಅಲ್ಲಿಂದ ಇನ್ನು ಮುಂದೆ ಭಗವಂತ ನಾನು ಗುಣಹೀನ ಭಿಕ್ಷುಸ್ತುತ್ಯ ಅಂತ, ನಾನು ಗುಣಹೀನನಾದಂತಹ ವ್ಯಕ್ತಿ, ಭಿಕ್ಷುಗಳಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳೋನು. ಆದ್ದರಿಂದ ನನ್ನಲ್ಲಿ ಏನೂ ಗುಣಗಳಿಲ್ಲ. ಅವನೇ ಹೇಳಿದ ಮಾತು, ಭಿಕ್ಷುಭಿಶ್ಲಾಘಿತಾ ಮುಧ ಗುಣೈರ್ಹೀನಾ. ನಾನು ಗುಣಹೀನ, ವ್ಯರ್ಥವಾಗಿ ಸನ್ಯಾಸಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ತೇನೆ ಅಂತ 2 ಶಬ್ದಗಳನ್ನು ಹಾಕಿದ್ದಾನೆ. ಅದನ್ನ ಮಹಾಲಕ್ಷ್ಮಿ ಯಾವ ರೀತಿಯಲ್ಲಿ ಅವನ ಗುಣಪೂರ್ಣತ್ವದ ಸಮನ್ವಯವನ್ನ ಮಾಡ್ತಾಳೆ ಅದನ್ನ ರಾಜರು ಹೇಳ್ತಾರೆ. ಗುಣೈರ್ಜ್ಞಾನಾನಂದಪೂರ್ವೈ ಇನೋಸಿತ್ವಂ ಚರಾಚರಾತ್ ಹಿಶಬ್ದಶ್ಚ ಪ್ರಸಿದ್ಧತ್ವಂ ಅಸ್ಯಾರ್ಥಸ್ಯಾಹ ಮಧ್ಯಗಃ ಅತೋ ಗುಣೈರ್ಹೀನತಾ ಚ ಗುಣ ಏವಾಭವತ್ತವ ಮಯ್ಯನಂತ ಗುಣೇನಂತೆ ಇತಿ ಯಸ್ತ್ವಂ ಸ್ಥಳಾಂತರೆ ಉಕ್ತವಾನಸಿ ತತ್ತೇದ್ಯ ಕಥಂ ಸ್ಯಾತ್ ಗುಣಹೀನತಾ. ತ್ರೈಗುಣ್ಯವರ್ಜಿತತ್ವಾರ್ಥಸ್ಯೋಕ್ತಾವಪಿ ಗುಣಸ್ತವ ಯತಸ್ತೆ ಬಂಧಕ ಗುಣಾಃ ತ್ವಂಚ ಬಂಧ ವಿವರ್ಜಿತಃ. ಸರ್ವಥಾ ಗುಣಶೂನ್ಯತ್ವಂ ಸೌಂದರ್ಯಾದಿ ಗುಣಾಕರೆ ಸಾಕಾರೇ ಚ ಹರೇನ ತ್ವಯ್ಯಸ್ತಿ ತೇನ ಮತನ್ನ ತತ್. ಅಲ್ಲಿ ಗುಣೈರ್ಹೀನ ಅಂತ ಹಾಕಿದ್ದಾನೆ ದೇವರು. ಅದರಲ್ಲಿ ಗುಣೈರ್ಹೀನ ಅನ್ನುವ ಶಬ್ದವನ್ನ ಮಹಾಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾಳೆ ನೋಡಿ. ಅದರಲ್ಲಿ ಗುಣೈಹಿ ಅನ್ನೋದು ಒಂದು
ಪದ. ಹೀನ ಅನ್ನೋ ಪದ ಇದೆ ಅಲ್ಲ, ಹೀನ, ಗುಣಹೀನ, ಗುಣ ಇಲ್ಲ ಅಂದ್ರೆ ವಾದಿರಾಜರು ಅರ್ಥ ಮಾಡ್ತಾರೆ. ಮಹಾಲಕ್ಷ್ಮಿ ಹೇಗೆ ಅರ್ಥ ಮಾಡ್ತಾಳೆ? ಗುಣೈಹಿ, ಗುಣಗಳಿಂದ, ಹಿ ಇನ, ಅಲ್ಲಿ ಹೀನ ಅನ್ನೋ ಶಬ್ದವನ್ನ ವಾದಿರಾಜರು ಮಹಾಲಕ್ಷ್ಮೀ ದೇವಿ ಯಾವ ರೀತಿ ಅರ್ಥ ಮಾಡ್ತಾಳೆ ನೋಡ್ರಿ. ಇಲ್ಲಿ ಹೀನ ಅನ್ನೋದಕ್ಕೆ ಹೀನ ಅಂದ್ರೆ ಹೀನ, ಕಡಿಮೆ, ಆ ಅರ್ಥ ಅಲ್ಲ. ಇಲ್ಲಿ ಮಹಾಲಕ್ಷ್ಮಿ ಯಾವ ಅರ್ಥ ಮಾಡ್ತಾ ಇದ್ದಾಳೆ? ಹೀನ ಅನ್ನುವ ಶಬ್ದಕ್ಕೆ ಹಿ. ಹಿ ಅಂದ್ರೆ ಏನು? ಪ್ರಸಿದ್ಧ. ಇನ ಸ್ವಾಮಿ, ತುಂಬಿದವನು. ಅಲ್ಲಿ ಇನ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಅದರಲ್ಲಿ ಒಂದು ಶಬ್ದ, ಒಂದು ಅರ್ಥ. ಇನ ಅನ್ನುವ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ. ತುಂಬಿದವನು, ಗುಣಗಳಿಂದ ತುಂಬಿದವನು, ಗುಣಾಢ್ಯ. ಲಕ್ಷ್ಮಿ ಹೇಳೋ ಅರ್ಥ ನೋಡಿ. ಗುಣಹೀನ ಅಂದ್ರೆ ಏನು ಗೊತ್ತಾ? ಗುಣಗಳಿಂದ ತುಂಬಿದವನು. ಗುಣೈಹಿ ಇನ, ಗುಣಪೂರ್ಣ. ನೀನೇನೋ ನಮಗೆ ಮೋಸ ಮಾಡಬೇಕು ಅಂತ ಗುಣಹೀನ ಅಂತ ಹೇಳ್ತಾ ಇದ್ದಿ ಸ್ವಾಮಿ, ಅದು ಬೇರೆ ಅರ್ಥ ಇದೆ. ಗುಣೈಹಿ ಹಿ ಇನಃ, ಗುಣಗಳಿಂದ ಪೂರ್ಣನಾದವನು, ಗುಣಾಢ್ಯನಾದವನು ಅನ್ನೋದು ಹಿ ಪ್ರಸಿದ್ಧವಾಗಿದೆ ಶಾಸ್ತ್ರದಲ್ಲಿ. ಆದ್ದರಿಂದ ಗುಣಹೀನ, ಗುಣಹೀನ ಅಂದ್ರೆ ಗುಣಪೂರ್ಣ ಅಂತ ಅರ್ಥ, ದೇವರಿಗೆ ಅರ್ಥ. ಹೇಗೆ? ಗುಣಗಳಿಂಗೆ, ಅಥವಾ ಮತ್ತೆ ನಿಧಾನ ಹೇಳ್ತೀನಿ ನೋಡಿ. ಗುಣೈಹಿ ಹಿ ಇನ. ಇನ ಅಂದ್ರೆ ಏನು? ಆಢ್ಯ, ತುಂಬಿದವನು. ಯಾವುದರಿಂದ? ಗುಣೈಹಿ, ಗುಣಗಳಿಂದ. ಗುಣಗಳಿಂದ ತುಂಬಿದವನು ಅಂದ್ರೆ ಗುಣಪೂರ್ಣ ಅನ್ನೋದು ಹಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಗುಣಹೀನ ಅಂದ್ರೆ ಗುಣ ಇನ ಹಿ, ಗುಣಪೂರ್ಣ ಎಂಬುದಾಗಿ ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು ಅನ್ನೋ ಅರ್ಥ ಗುಣೈರ್ಹೀನ ಅಂತ. ಭಗವಂತ ಆ ಮಹಾಲಕ್ಷ್ಮೀ ದೇವಿ ರೂಪದ ರುಕ್ಮಿಣೀ ದೇವಿಗೆ ಮೋಹ ಮಾಡಬೇಕು ಅಂತ, ಲಕ್ಷ್ಮೀ ದೇವಿಗೆ ಮೋಹ ಇಲ್ಲ ಅಂತ ಸತ್ಯ ಸಂಕಲ್ಪನಾದ ಭಗವಂತನಿಗೆ ಗೊತ್ತಿರೋ ವಿಷಯವೇ. ಆದ್ರೂ ಹೇಳ್ತಾನೆ ನೋಡಿ ಸ್ವಾಮಿ, ಇಲ್ಲಿ ನಮಗೆ ದೇವರಲ್ಲಿ ಅಂದ್ರೆ ಮಿಥ್ಯಾದೃಷ್ಟಿ ಉಳ್ಳ ವ್ಯಕ್ತಿಗಳಿಗೆ, ಅಜ್ಞಾನಿಗಳು ದೇವರನ್ನ ದೋಷಿ ಅಂತ ನೋಡ್ತಾರಲ್ಲ, ಅಂಥ ವ್ಯಕ್ತಿಗಳಿಗೆ ಭಗವಂತನಲ್ಲಿ ದೋಷ ಇದೆ ಅಂತ ಏನಾದ್ರೂ ಕಂಡ್ರೆ, ಇಲ್ಲಪ್ಪ, ದೋಷವನ್ನ ಹೇಳುವ ದೋಷವಾಚಕಗಳಾದ ಶಬ್ದಗಳು ಭಗವಂತನಲ್ಲಿ ಗುಣವನ್ನ ಹೇಳುತ್ತೆ ಅನ್ನೋದನ್ನ ಲಕ್ಷ್ಮಿ ಪಾಠ ಮಾಡ್ತಾಳೆ. ಕೃಷ್ಣ ರುಕ್ಮಿಣಿಗೆ ನಾನು ಗುಣಹೀನ ಅಂದ್ರೆ ಅವಳು ಮಾಡಿದ ಅರ್ಥ ನೋಡಿ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನೀನು ವೇದಗಳಲ್ಲಿ ಪ್ರಸಿದ್ಧನಾಗಿದ್ದಿ. ಗುಣೈಹಿ ಹಿ ಇನಃ, ನೀನು ಗುಣಪೂರ್ಣ ಅಂತ ವೇದದಲ್ಲಿ ಪ್ರಸಿದ್ಧನಾಗಿದ್ದಿ. ಎಲ್ಲಿದೆ ಅದು? ಇದೇ ಭಗವಂತ ನಾನು ಗುಣಹೀನ ಅಂತ ದಶಮ ಸ್ಕಂದದಲ್ಲಿ ಹೇಳಿದ್ರೆ, 6ನೇ ಸ್ಕಂದದಲ್ಲಿ ಹೇಳ್ತಾನೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೆ, ನನ್ನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು. ಚತುರ್ಮುಖ ಬ್ರಹ್ಮದೇವರಿಗೆ ತಂದೆ, ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದವನು ನಾನೇ ಅಂತ ದೇವರು ಹೇಳುವಾಗ ಒಂದು ಮಾತಂತಾನೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ, ನಾನು ಅನಂತ ಗುಣ, ಒಂದೊಂದು ಗುಣಗಳು ಅನಂತ, ನನ್ನ ಒಂದೊಂದು ರೂಪಗಳು ಅನಂತ. ಅಂತಹ ನನ್ನಿಂದ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಯಿತು. ಅವನೇ ಹೇಳಿದ್ದು, ದೇವರದ್ದೇ ಮಾತು. ಒಂದು ಕಡೆ ಅನಂತ ಗುಣ ಪರಿಪೂರ್ಣ ಅಂತ ಅರ್ಥ ಮಾಡ್ತಾನೆ, ಇನ್ನೊಂದು ಕಡೆ ಗುಣಹೀನ ಅಂತಾನೆ. ಯಾವ್ದು ನಂಬೇಕು ನಾವು? ಗುಣಹೀನ ಅನ್ನೋದನ್ನ ನಂಬೇಕೋ, ಅನಂತ ಗುಣ ಅನ್ನೋದನ್ನ ನಂಬೇಕೋ ಅಂದ್ರೆ ಬ್ರಹ್ಮಾದಿಗಳೆಲ್ಲ ಸಂಪ್ರದಾಯ ಪ್ರವರ್ತಕರು, ಶಾಸ್ತ್ರ ಸಂಪ್ರದಾಯ ಪ್ರವರ್ತಕರು, ಗುರುಗಳು, ಅವ್ರು ಏನಂತ ಉಪಾಸನೆ ಮಾಡ್ತಾರೆ? ದೇವರನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಗುಣಹೀನ ಅಂತ ಬಂದ ಶಬ್ದವನ್ನ ನಾವೇನಂತ ಅರ್ಥ ಮಾಡಬೇಕು? ಗುಣಪೂರ್ಣ ಅಂತ ಅರ್ಥ ಮಾಡಬೇಕು. ಅದಕ್ಕೆ ನೋಡಿ, ಗುಣಹೀನ ಅನ್ನುವಲ್ಲಿ ಹಿ ಅನ್ನುವ ಶಬ್ದ ಮಧ್ಯದಲ್ಲಿ ಬಂದಿದೆ. ಗುಣ ಇನ
ಅದರ ಮಧ್ಯದಲ್ಲಿ ಹಿ ಬಂದಿದೆ. ಹಿ ಅಂದ್ರೆ ಪ್ರಸಿದ್ಧ. ಗುಣೈರ್ಹೀನ ಗುಣೈಹಿ ಹಿ ಇನಾಹ. ಅನಂತ ಕಲ್ಯಾಣ ಗುಣಪರಿಪೂರ್ಣ ಎಂಬುದಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದವನು ನೀನು. ಆದ್ದರಿಂದ ನೀನು ಗುಣಹೀನ ಅಂತ ಅರ್ಥ ಅಲ್ಲ, ದುರ್ಗುಣಗಳಿದೆ ನಿನ್ನಲ್ಲ ಅಂತ ಅರ್ಥ ಅಲ್ಲ. ಲಕ್ಷ್ಮಿ ಅರ್ಥ ಮಾಡ್ತಾಳೆ. ಸರಿ, ಹಾಗಿದ್ರು ಗುಣಹೀನ ಅಂತ ಅರ್ಥ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಯಾವ ಗುಣ ಅಂದ್ರೆ ಬಂಧಕ ಗುಣಗಳು, ನಮ್ಮನ್ನ ಸಂಸಾರ ಬಂಧನದಲ್ಲಿ ಹಾಕುವಂತಹ ಪ್ರಾಕೃತಿಕವಾದ ಸತ್ವರಜಸ್ತಮೋ ಗುಣಗಳು ಭಗವಂತನಲ್ಲಿ ಇಲ್ಲ. ತ್ರೈಗುಣ್ಯವರ್ಜಿತಂ ಮಹಾಭಾರತ ಹೇಳುತ್ತೆ ಮಂಗಳಾಚರಣೆಯಲ್ಲಿ. ಗುಣವರ್ಜಿತ, ಗುಣಹೀನ ಅಂದ್ರೆ ಅರ್ಥ ಏನು ದೇವರಲ್ಲಿ? ಗುಣಹೀನ ಅಂತಂದ್ರೆ ಪ್ರಾಕೃತ ಗುಣಹೀನ, ಬಂಧಕ ಗುಣಹೀನ, ಸಂಸಾರ ಬಂಧನವನ್ನ ನಮಗೆ ಕೊಡುವಂತಹ ಸತ್ವ ರಜಸ್ತಮೋ ಗುಣಗಳಿಂದ ಹೀನನಾಗಿದ್ದಾನೆ ಭಗವಂತ. ಅಷ್ಟೇ. ನಾನು ಗುಣಹೀನ ಗುಣಹೀನ ಅಂತ ನೀ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಎರಡರ್ಥ ಇದೆ. ಮೊದಲನೇ ಅರ್ಥ ಯಾವುದು? ಪ್ರಸಿದ್ಧವಾದ ಅರ್ಥ ಅದು. ಪ್ರಾಕೃತವಾದ ಗುಣಗಳಿಂದ ದೂರನಾಗಿದ್ದಾನೆ. ಇನ್ನೊಂದು ಗುಣೈಹಿ ಹಿ ಇನಃ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅಪ್ರಾಕೃತ ಅನಂತ ಗುಣರಹಿತನಾಗಿದ್ದಾನೆ. ಗುಣಹೀನ ಅಪ್ರಾಕೃತ ಗುಣಪೂರ್ಣನಾಗಿದ್ದಾನೆ ಅನ್ನೋದಾಗಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾಗಿದ್ದಾನೆ ಗುಣಹೀನ. ಇನ್ನೊಂದೇನು ಗುಣಹೀನ ಅಂದ್ರೆ ನಾವು ನೀವೆಲ್ಲ ಅಂದುಕೊಂಡಿರೋದು ಪ್ರಾಕೃತವಾದ ಗುಣಗಳಿಂದ ದೂರನಾಗಿದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಮಹಾಲಕ್ಷ್ಮಿ. ಆದ್ದರಿಂದ ಬಂಧವರ್ಜಿತನಾದ ಭಗವಂತ, ಬಂಧವೇ ಇಲ್ಲ. ಪುರುಷ ಪ್ರಕೃತೇ ಪರಹ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ನಿರ್ಗುಣ, ದೇವರನ್ನ ನಿರ್ಗುಣ ಅಂತ ಸ್ತೋತ್ರ ಮಾಡಿದ್ರೆ ನಾವು ನಿರ್ಗುಣರಾಗಿ ಬಿಡ್ತೀವಿ ಅಂತ ಒಂದು ಮಾತು. ಸ್ವಲ್ಪ ನೆನಪು ಮಾಡ್ಕೊಂಡ್ರೆ, ಹರಿಸ್ತು ನಿರ್ಗುಣ ಸಾಕ್ಷಾತ್ ಪುರುಷ ಪ್ರಕೃತೇ ಪರಹ ಸಂಭಜನ್ ನಿರ್ಗುಣೋ ಭವೇತ್ ಕೊನೆಯದಾಗಿ ಬರುತ್ತೆ. ನಾವು ದೇವರನ್ನ ನಿರ್ಗುಣ ಪ್ರಾಕೃತ ಗುಣರಹಿತ ಅಂತ ಉಪಾಸನೆ ಮಾಡಿದ್ರೆ ನಾವು ಪ್ರಾಕೃತ ಗುಣರಹಿತರಾಗ್ತೇವೆ, ಲಿಂಗದೇಹದಿಂದ ಬಂಧಮುಕ್ತರಾಗ್ತೇವೆ ಅಂತ ಫಲಶ್ರುತಿಯನ್ನ ಭಾಗವತದಲ್ಲಿ ಕೊಡ್ತಾರೆ. ದಶಮಸ್ಕಂದದಲ್ಲೋ ಬರುತ್ತೆ ಈ ಶ್ಲೋಕ ಅದು. ಆದ್ದರಿಂದ ಭಗವಂತ ನಿರ್ಗುಣ, ಗುಣಹೀನ ಅಂದ್ರೆ ಪ್ರಾಕೃತವಾದ ಸಂಸಾರ ಬಂಧಕವಾದ ಸತ್ವರಜಸ್ತಮೋ ಗುಣಗಳಿಂದ ಹೀನನಾಗಿದ್ದಾನೆ. ದೇವರಲ್ಲಿ ಬಂಧಕ ಗುಣಗಳಿಲ್ಲ. ಯಾಕೆ? ಭಗವಂತ ಅನಾದ್ಯನಂತ ಕಾಲಗಳಿಂದಲೂ ನಿತ್ಯ ಮುಕ್ತ, ಬಂಧ ದೂರ. ಇನ್ನೊಂದು ಅಪೂರ್ವವಾದ ಅರ್ಥ ಗುಣಹೀನ ಅನ್ನೋದಕ್ಕೆ ಇನ್ನೊಂದ್ಸಲ ಹೇಳ್ತೀನಿ. ಗುಣೈಹಿ ಇನಃ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಎಂಬುದಾಗಿ ಲೋಕ ಪ್ರಸಿದ್ಧನಾಗಿದ್ದಾನೆ ದೇವರು ಗುಣಾಢ್ಯ. ನನಗೆ ಮೋಹ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಸೌಂದರ್ಯ, ಅನಂತ ಅಪ್ರಾಕೃತವಾದ ಸೌಂದರ್ಯವೇ ಮೊದಲಾದ ಅನೇಕ ಗುಣಗಳಿಂದ ಕೂಡಿದ ಭಗವಂತನಲ್ಲಿ ದೇವರ ತಲೆ, ಕೈ, ಕಾಲು ಹೇಗಿದೆ? ಅಪ್ರಾಕೃತವಾದ ರೂಪಿ. ಶಾಸ್ತ್ರ ಸ್ಪರ್ಶ ಮಾಡುತ್ತೆ. ಶಾಸ್ತ್ರ ಹೇಳುತ್ತೆ, ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಅಂತ ವೇದಗಳಲ್ಲಿ ಅಪೂರ್ವವಾದ ಅಪ್ರಾಕೃತವಾದ ಬಂಗಾರದ ಬಣ್ಣದಿಂದ ಹೊಳೆಯುವ ಭಗವಂತನ ರೂಪ ಇದೆ ಅಂತ. ಯಯೇಶೋ ಅಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪ್ರಣಖಾತ್ ಸರ್ವಯೇ ವಸುವರ್ಣ ಅಂತ ಭಗವಂತನನ್ನ ಬಂಗಾರ ಬಣ್ಣದ ಕೈಕಾಲುಗಳಿಂದ ಕೂಡಿದ್ದಾನೆ, ಜ್ಞಾನಾನಂದಮಯವಾದ ಆಕಾರ ಇದೆ ಅಂತ ಭಗವಂತನಲ್ಲಿ ಹೇಳುವಾಗ, ಆ ಸೌಂದರ್ಯ ಅನ್ನೋದು ಗುಣ ಅಂತ ಆಗಿರುವಾಗ ನೀನು ಗುಣಶೂನ್ಯ ಅಂತ ಹೇಗೆ ಹೇಳೋದು? ನಿನ್ನಲ್ಲಿ ಗುಣವೇ ಇಲ್ಲ ಅಂತ ಹೇಗೆ ಹೇಳೋದು? ವೇದಗಳು ಅತ್ಯಂತ ಸ್ಪಷ್ಟವಾಗಿ ಅದ್ಭುತವಾದ ಗುಣ ನಿನ್ನಲ್ಲಿದೆ ಅಂತ ಹೇಳ್ತಾ ಇದೆ. ಆದ್ದರಿಂದ ಸ್ವಾಮಿ, ನೀನು ಹೇಳಿದಂತ ಅರ್ಥ ಬೇರೆ.
ಅದರ ಒಳ ಅರ್ಥ ಇದೆ. ಅಸುರ ಮೋಹ ಮಾಡಬೇಕು ಅಂತ ನಾನು ಗುಣಹೀನ ಅಂತ ನೀನು ಹೇಳ್ತಾ ಇದ್ದಿ. ವಾಸ್ತವಿಕವಾಗಿ ನೀನು ಗುಣಹೀನನಲ್ಲ. ಗುಣಹೀನ ಅನ್ನೋದಕ್ಕೇನು? ಪ್ರಾಕೃತ ಗುಣರಹಿತ. ಇನ್ನೊಂದರ್ಥ ಅಪ್ರಾಕೃತ ಅನಂತ ಗುಣಗಳಿಂದ ಕೂಡಿದ್ದಾನೆ ಎಂಬುದಾಗಿ ಶಾಸ್ತ್ರ ಪ್ರಸಿದ್ಧನಾದವನು. ಅಷ್ಟ ಮುಗಿತಲ್ಲ. ಆದ್ದರಿಂದ ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಭಗವಂತ ಕೃಷ್ಣ ರುಕ್ಮಿಣೀ ದೇವಿಗೆ ಹೇಳಿದ ನಾನು ಗುಣಹೀನ ಅನ್ನುವಂಥ ಮಾತಿಗೆ ಲಕ್ಷ್ಮೀದೇವಿ ಈ ತರ ಅರ್ಥ ಮಾಡ್ತಾಳಾದ್ದರಿಂದ ದೇವರಲ್ಲಿ ಗುಣ ಇಲ್ಲ ಅಂತ ಹೇಳುವವರು ಅಸುರರು. ಇನ್ನು ಭಿಕ್ಷುಶ್ಲಾಘ್ಯ, ವ್ಯರ್ಥವಾಗಿ ನನ್ನನ್ನ ಸ್ತೋತ್ರ ಮಾಡ್ತಾರೆ, ಸನ್ಯಾಸಿಗಳು ಸ್ತೋತ್ರ ಮಾಡ್ತಾರೆ, ವ್ಯರ್ಥವಾಗಿ ಮುಧಾ ವ್ಯರ್ಥವಾಗಿ ಸ್ತೋತ್ರ ಮಾಡ್ತಾರೆ ಅಂತಂದ ಭಗವಂತ. ಅದಕ್ಕೆ ಅರ್ಥ ಮಾಡ್ತಾಳೆ ಲಕ್ಷ್ಮಿ. ಭಿಕ್ಷುಭಿಶ್ಲಾಘಿತತ್ವಂಚ ಮಹಾನ್ ಈಶ ಗುಣಸ್ತವ ಸಾಶೇನ ರಚಿತಂ ಸ್ತೋತ್ರಂ ಮಿಥ್ಯಾರ್ಥಂಚ ಭವೇದ್ ಭುವಿ ನಿರಾಶ ಭಿಕ್ಷುಶ್ಲಾಘ್ಯತ್ವಾತ್ ಭವಾನ್ ಸತ್ಯಗುಣೋ ಭವತ್ ಮುಧಾ ಪದಸ್ಯ ಶಕ್ತ್ಯಾ ಚ ಭವಾನ್ ಸತ್ಯಗುಣೋ ಭವತ್. ಇನ್ನು ಭಿಕ್ಷುಶ್ಲಾಘ್ಯ, ನನ್ನನ್ನ ಸನ್ಯಾಸಿಗಳು ಮುಧಾ ವ್ಯರ್ಥವಾಗಿ ಸ್ತೋತ್ರ ಮಾಡ್ತಾರೆ ಅಂದ್ರೆ ಅದು ಕರೆಕ್ಟೇ ಅಪ್ಪ. ಯಾಕೆ ಹೇಳು? ಸನ್ಯಾಸಿಗಳಿಗೆ ಯಾವ ಆಸೆನೂ ಇಲ್ಲ. ನಿರಾಶಾ ಭಿಕ್ಷುಶ್ಲಾಘ್ಯರು ನೀನು. ಈಗ ಆಸೆ ಇಟ್ಟುಕೊಂಡು ಯಾರಾದರೂ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ, ಓ ಏನೋ ಇದೆ, ನಮ್ಮಿಂದ ಏನೋ ಉಪಕಾರ ಪಡಿಬೇಕು, ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಇಲ್ಲದೆ ಇರುವಂತಹ ಗುಣಗಳನ್ನ ರೆಕ್ಕೆ ಪುಕ್ಕ ಎಲ್ಲ ಕಟ್ಟಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬಹುದು. ಯಾಕೆ ಅಂದ್ರೆ ಆಸೆ ಇಟ್ಟುಕೊಂಡು ಸ್ತೋತ್ರ ಮಾಡುವವರು 10 ರೂಪಾಯಿ ಕೊಟ್ಟರು ಕೂಡ ದಾನಶೂರ ನೀನು ಅಂತ ಹೇಳ್ತಾರೆ. ದುಡ್ಡು ಕೊಡ್ತಾನೆ ಅಂತಂದ್ರೆ ಕೋತಿ ಇದ್ದಾಗಿದ್ರು, ಚಂದ್ರ ಇದ್ದಾಗಿದ್ದಿ, ಮನ್ಮಥ ಇದ್ದಾಗಿದ್ದಿ ಅಂತಾರೆ ಅಲ್ವಾ? ಸಾಶೇನ ರಚಿತಂ ಸ್ತೋತ್ರಂ, ಆಸೆ ಇರುವವರು, ಆಸೆ ಇಟ್ಟುಕೊಂಡು ಯಾರು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರಗಳು ಭೂಮಿಯಲ್ಲಿ ಸುಳ್ಳಾಗತ್ತೆ. ಮಿಥ್ಯಾ ಸ್ತೋತ್ರ ಮಿಥ್ಯಾರ್ಥಂ ಚ ಭವೇದ್ ಭುವಿ, ಅದು ಸುಳ್ಳಾದ ಸ್ತೋತ್ರ ಆಗತ್ತೆ. ನಮ್ಮಲ್ಲಿ ಇಲ್ಲದೆ ಇರುವಂತಹ ಗುಣಗಳನ್ನೆಲ್ಲ ಆರೋಪಿಸಿ ಹೇಳ್ತಾರೆ. ಇಲ್ದೇ ಇರೋ ಗುಣ ಎಲ್ಲ ಹೇಳ್ಬಿಡ್ತಾರೆ. ಓ ನೀ ಇಂದ್ರ, ಚಂದ್ರ, ದೇವೇಂದ್ರ, ಮಹಾನುಭಾವ, ಮಹಾಜ್ಞಾನಿ. ಯಾಕೆ? ಉಪಕಾರ ಆಗ್ಬೇಕು ನಮ್ಮಿಂದ. ಅವ್ರಿಗೇನೋ ಆಸೆ ಇದೆ. ಆಸೆ ಇಟ್ಟುಕೊಂಡು ಮಾಡುವ ಸ್ತೋತ್ರ ಸುಳ್ಳಾದ ಸ್ತೋತ್ರ ಆಗತ್ತೆ, ಯಥಾರ್ಥವಾದ ಸ್ತೋತ್ರ ಆಗಲ್ಲ ಸ್ವಾಮಿ. ವ್ಯರ್ಥರು ಮುಧಾ, ವ್ಯರ್ಥ. ವ್ಯರ್ಥ ಅಂದ್ರೆ ವೇಸ್ಟ್ ಅಲ್ಲ, ಇಲ್ಲಿ ಮುಧಾ ಅಂದ್ರೆ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಅಂದ್ರೆ ವೇಸ್ಟ್ ಅಲ್ಲ. ಮತ್ತೆ ವಿ ಅರ್ಥ, ಅರ್ಥ ಅಂದ್ರೆ ಆಸೆ, ವಿ ಅಂದ್ರೆ ಬಿಟ್ಟವರು, ಆಸೆ ಬಿಟ್ಟವರು, ಅರ್ಥದ ಅಪೇಕ್ಷೆನೇ ಇಲ್ಲದವರು, ಆಸೆನೇ ಇಲ್ಲದ ಮಹಾವಿರಕ್ತರಾದ ಸನ್ಯಾಸಿಗಳು ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಅವ್ರಿಗೇನು ಬೇಕು? ಅವ್ರಿಗೇನು ಪ್ರಯೋಜನವೇ ಇಲ್ಲ. ಯಾವ ಪ್ರಯೋಜನದ ಆಸೆ ಇಲ್ಲದೆ ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ ಅಲ್ಲ, ಯಥಾರ್ಥವಾಗಿ ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಅಂತ ಅರ್ಥ. ಆಸೆ ಇಲ್ಲದ ಭಿಕ್ಷುಗಳು, ಆಸೆ ಇಲ್ಲದ ಸನ್ಯಾಸಿಗಳು ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಅಂದ್ರೆ ನಿನ್ನಲ್ಲಿ ಅವರು ಹೇಳಿದ ಗುಣಗಳು ಇದೆ ಅಂತ ಅರ್ಥ. ಆ ಎಲ್ಲ ಗುಣಗಳು ಸತ್ಯ ಅಂತ ಅರ್ಥ. ಆ ಯಾವ ಗುಣಗಳು ಸುಳ್ಳಲ್ಲ. ಆಸೆ ಇಟ್ಟುಕೊಂಡವರು ಮಾಡುವ ಸ್ತೋತ್ರ ಸುಳ್ಳು ಸುಳ್ಳು ಹೇಳ್ತಾರವರು, ಇಲ್ದೇ ಇರೋ ಗುಣ ಎಲ್ಲ ಹೇಳ್ತಾರೆ ನಮ್ಮಲ್ಲಿ. ಯಾಕೆ? ಪ್ರಯೋಜನ ಇದೆ ನಮ್ಮಿಂದ ಅವರಿಗೆ ಅಂತ. ಆದ್ರೆ ನಿರಾಶಾ ಭಿಕ್ಷುಗಳು, ಆಸೆನೇ ಇಲ್ಲದೆ ಇರತಕ್ಕಂತ ಸನಕಾದಿ ಭಿಕ್ಷುಗಳು ನಿನ್ನನ್ನ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ ಅವರಿಗೆ ಯಾವ ಆಸೆನೂ ಇಲ್ಲ, ಆದರೂ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ ನಿನ್ನಲ್ಲಿ ಇರುವ ಸತ್ಯವಾದ ಗುಣಗಳನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆದ್ದರಿಂದ ಭಿಕ್ಷುಶ್ಲಾಘ್ಯ ಅನ್ನೋದು ದೋಷ ಅಲ್ಲ ಸ್ವಾಮಿ, ಗುಣ ಅದು. ಆಸೇನೇ ಇಲ್ಲದ ಭಿಕ್ಷುಗಳು ನಿನ್ನಲ್ಲಿರುವ ಯಥಾರ್ಥವಾದ ಗುಣವನ್ನ ಹಾಗೆ ಯಥಾರ್ಥವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಧಾ ವ್ಯರ್ಥವಾಗಿ ಅಂತಂದ್ರೆ ವ್ಯರ್ಥ ಅಂದ್ರೆ ವೇಸ್ಟ್ ಅನ್ನೋ ಅರ್ಥ ಅಲ್ಲ ಸ್ವಾಮಿ ಹೇಳಿದ್ದಿಲ್ಲಿ. ವ್ಯರ್ಥ ಅಂದ್ರೆ ಏನು? ವಿ ಅರ್ಥ, ವಿಗತ ಅರ್ಥ, ಆಸೆಯನ್ನ ಬಿಟ್ಟವರು.
ಮಹಾವಿರಕ್ತರು. ಯಾವುದೇ ಪ್ರಯೋಜನ, ಸನಕಾದಿಗಳನ್ನ ಕೇಳ್ರಿ, ನೀವ್ ಯಾಕ್ರಿ ದೇವ್ರ ಸ್ತೋತ್ರ ಮಾಡ್ತೀರಿ ಅಂತಂದ್ರೆ, ಸ್ತೋತ್ರ ಮಾಡಬೇಕಪ್ಪ, ಅವ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅವನನ್ನ ಸ್ತೋತ್ರ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಅವರೇ ಹೇಳ್ತಾರೆ. ಅದು ಕೊಡ್ತಾನೆ, ಮನೆ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ, ಮಕ್ಕಳು ಕೊಡ್ತಾನೆ, ಮದುವೆ ಮಾಡಿಸ್ತಾನೆ. ಅಲ್ಲ, ಆಸೆನೇ ಇಲ್ಲ, ಅರ್ಥದ ಮೇಲಿನ ಆಸೆನೇ ಇಲ್ಲ. ಆದ್ದರಿಂದ ವ್ಯರ್ಥ, ಅದೇ ಮುಧ. ಅಂತಹ ಆಶಾರಹಿತರಾದ ಮಹಾವಿರಕ್ತರಾದ ಸನಕಾದಿ ಪರಮಹಂಸ ಯೋಗಿಗಳಿಂದ ಸ್ತೋತ್ರ ಮಾಡಿಸ್ಕೊಳ್ತಾನೆ ದೇವ್ರು ಅಂದ್ರೆ ಅವ್ರಿಗೇನು ಪ್ರಯೋಜನವೇ ಇಲ್ಲ, ಆದರೂ ಸ್ತೋತ್ರ ಮಾಡ್ತಾರೆ ಅಂದ್ರೆ ಆ ಸ್ತೋತ್ರ ಯಥಾರ್ಥವಾದ ಸ್ತೋತ್ರ. ಅವರು ಮಾಡಿದ ಸ್ತೋತ್ರದಲ್ಲಿ ಅವರು ಅನುಸಂಧಾನ ಮಾಡಿದ ಗುಣಗಳೇನಿದೆ ಆ ಎಲ್ಲ ಗುಣಗಳು ಭಗವಂತನಲ್ಲಿ ಇದೆ. ಆದ್ದರಿಂದ ಗುಣಹೀನ ಭಿಕ್ಷುಶ್ಲಾಘಿತ ಎರಡೂ ಕೂಡ ದೇವರ ದೊಡ್ಡ ಗುಣ ಸ್ವಾಮಿ. ಮಹಾನ್ ಈಶ ಗುಣಸ್ತವ, ಇದೆರಡೂ ನಿನ್ನ ದೊಡ್ಡ ಗುಣಗಳು ಸ್ವಾಮಿ. ನನಗೆ ನೀನು ಭ್ರಮೆ ಉಂಟು ಮಾಡ್ಲಿಕ್ಕಾಗೋದಿಲ್ಲ. ನಿನ್ನ ಅನುಗ್ರಹದಿಂದ ನಾನು ವಿಗತ ಭ್ರಮಳಾಗಿದ್ದೇನೆ. ಏವಂ ಶ್ರೀರ್ದೋಷ ಶಬ್ದಾಂಶ್ಚ ಪೋಷಯಂತಿ ಸ್ವಭರ್ತರಿ ಕಥಂ ವಾ ಭಾವಯೇ ದೋಷಂ ಮನಸಾಚ ಮನೋರಮೆ. ಆದ್ದರಿಂದ ರಮಾದೇವಿ ಈ ಪ್ರಕಾರವಾಗಿ ಭಗವಂತನಲ್ಲಿ ಆಪಾತತಃ ಮೇಲ್ನೋಟಕ್ಕೆ ದೋಷವನ್ನ ಹೇಳುವಂತೆ ಕಾಣುವ ಶಬ್ದಗಳನ್ನೂ ಕೂಡ ತನ್ನ ಗಂಡನಾದ ಸರ್ವೋತ್ತಮನಾದ ಮನೋರಮನಾದ ಮಹಾಲಕ್ಷ್ಮೀ ದೇವಿಯ ಮನಸ್ಸಿಗೆ ವಿಶೇಷವಾದ ಆನಂದವನ್ನ ಕೊಡತಕ್ಕಂತಹ ಭಗವಂತನಲ್ಲಿ ಗುಣಪರವಾಗಿ ವ್ಯಾಖ್ಯಾನ ಮಾಡಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ಮನಸ್ಸಿನಲ್ಲಾದರೂ ಭಗವಂತನಲ್ಲಿ ದೋಷಗಳನ್ನ ಹೇಳ್ತಾಳ, ಆಲೋಚನೆ ಮಾಡ್ತಾಳ. ಅವಳ ಮನಸ್ಸಿನಲ್ಲೇ ಭಗವಂತನ ದೋಷಗಳ ಬಗ್ಗೆ ಆಲೋಚನೆ ಇಲ್ಲ ಅಂದಮೇಲೆ ಮಾತಲ್ಲಿ ಬರುತ್ತಾ? ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ನಿಷ್ಕಿಂಚನ ಜನಪ್ರಿಯ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ, ಗುಣಹೀನ, ಭಿಕ್ಷುಶ್ಲಾಘ್ಯ, ಇದೆಲ್ಲವೂ ಮೇಲ್ನೋಟಕ್ಕೆ ಭಗವಂತನಲ್ಲಿ ದೋಷವನ್ನ ಹೇಳುವಂತೆ ಕಾಣುವ ಶಬ್ದಗಳಾದರೂ ಕೂಡ ಅದೆಲ್ಲವನ್ನ ಭಗವಂತನಲ್ಲಿ ಗುಣಪರವಾಗಿ ವ್ಯಾಖ್ಯಾನ ಮಾಡಿದ ಮಹಾಲಕ್ಷ್ಮಿ ಮನಸ್ಸಿನಲ್ಲಾದರೂ ದೇವರ ಬಗ್ಗೆ ದೋಷ ಎಣಿಸ್ತಾಳ? ಸಾಧ್ಯವೇ ಇಲ್ಲ. ರಮಾಸ್ವರಮಣೇತೇನ ಭ್ರಮಸ್ಯಾವಸರ ಕದಾ ದೋಷಾನ್ವೇಷಣ ಧೀರ್ಯಾನ ಸಾಸೂಯ ನ ಸಾಸೂಯ ಕದಾವದ. ಎಲ್ಲಿದೆ ರಮಾದೇವಿ? ರಮಾಸ್ವರಮಣೆ. ಆದ್ದರಿಂದ ತನ್ನ ಗಂಡನಾದಂತಹ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ವಿಷಯದಲ್ಲಿ ಯಾವಾಗಲೂ ಕೂಡ ಗುಣಾನುಸಂಧಾನವನ್ನೇ ಮಾಡತಕ್ಕಂತಹ ಮಹಾಲಕ್ಷ್ಮೀ ದೇವಿ ದೋಷ ಎಣಿಸ್ತಾಳ? ಸಾಧ್ಯವೇ ಇಲ್ಲ. ಯಾವತ್ತಿಗಾದರೂ ಕೂಡ ಮಹಾಲಕ್ಷ್ಮೀ ದೇವಿಗೆ ಭಗವಂತನಲ್ಲಿ ದೋಷ ಇರಬಹುದಾ ಅನ್ನುವ ಭ್ರಮೆ ಬರುತ್ತಾ? ಅವಳಿಗೆ ಭ್ರಮೆನೇ ಇಲ್ಲ. ದೇವರ ವಿಷಯದಲ್ಲಿ ಭ್ರಮ ಬರೋದೇ ಇಲ್ಲ. ಯಾವಾಗಲೂ ಗುಣಾನುಸಂಧಾನವನ್ನೇ ಧ್ಯಾಯಂತಿ. ನೆನ್ನೆ ಹೇಳಿದ್ವಲ್ಲ, ಯಾವಾಗಲೂ ದೇವರ ಗುಣವನ್ನೇ ಧ್ಯಾನ ಮಾಡತಕ್ಕ ಮಹಾದೇವಿಗೆ ದೇವರಲ್ಲಿ ದೋಷ ಇದೆ ಅಂತ ಚಿಂತನೆ ಮಾಡ್ಲಿಕ್ಕಾಗತ್ತಾ? ಅಸೂಯೆ ಇದೆಯಾ ದೇವರ ಮೇಲೆ? ಅವಳಿಗೆ ಹೊಟ್ಟೆ ಕಿಚ್ಚಿದ್ಯಾ ದೇವರ ಮೇಲೆ? ಇಲ್ಲ. ಅಸೂಯ ಅಂದ್ರೆ ಏನ್ ಗೊತ್ತಾ? ವಾದಿರಾಜರಂತಾರೆ ನೋಡಿ, ಗುಣೇಶು ದೋಷಾವಿಷ್ಕಾರಂ ಯದಸೂಯಾಂ ವಿದುರ್ಬುಧಾಃ ಅದೋಷತಾಮೇವ ಸದಾ ಧ್ಯಾಯಂತಿ ಕೇನ ಹೇತುನಾ. ಕೃಧ್ಯೇತ್ ಸ್ವಭರ್ತರಿರಮ ತಚ್ಛುದ್ಧೈವಾ ಭವತ್ ಸದಾ ಅತಃ ಪರೇ ಶುಕ್ಲತಮೈವಾಸೀತ್ ಮಂಗಲ ದೇವತಾ. ಉಪಸಂಹಾರ ಮಾಡ್ತಾರೆ ವಾದಿರಾಜರು. ಮಹಾಲಕ್ಷ್ಮೀ ದೇವಿ ಭಗವಂತನ ವಿಷಯದಲ್ಲಿ ಭ್ರಮದೂರಳು, ವಿಗತ ಭ್ರಮಳು. ದೋಷ ಇಲ್ಲ, ಅಜ್ಞಾನ ಇಲ್ಲ.
ಭಗವಂತನ ವಿಷಯದಲ್ಲಿ ಪರಮಶುದ್ಧಳಾದ ಮಂಗಳ ದೇವತಾ ಪರಶುಕ್ಲಳು ಅಂತ ಸಮರ್ಥನೆ ಮಾಡ್ತಾರೆ ನೋಡ್ರಿ. ಇದೆಲ್ಲ ಉದಾಹರಣೆ ಕೊಟ್ಟು. ಅಸೂಯ ಅಂದ್ರೆ ಏನ್ ಗೊತ್ತಾ? ಗುಣಪೂರ್ಣನಾದ ವ್ಯಕ್ತಿಯಲ್ಲಿ ದೋಷವನ್ನ ಹುಡುಕುವ ಬುದ್ಧಿಯನ್ನೇ ಅಸೂಯ ಅಂತ ಕರೀತಾರೆ. ಗುಣೇಶು ದೋಷಾವಿಷ್ಕಾರಂ ಯದಸೂಯಾಂ ವಿದುರ್ಬುಧ. ಗುಣವಂತರಾದ ಮಹಾನುಭಾವರ ಗುಣಗಳಲ್ಲಿ ದೋಷವನ್ನ ಹುಡುಕ್ತಾರಲ್ಲ, ಅದನ್ನ ಅಸೂಯ ಬುದ್ಧಿ ಅಂತ ಕರೀತಾರೆ. ಮಹಾಲಕ್ಷ್ಮೀ ದೇವಿಗಿದೆಯಾ? ದೋಷ ದೂರನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ನಿರಂತರವಾಗಿ ಅವನು ಗುಣಪೂರ್ಣ 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 ಅಂತ ಧ್ಯಾನ ಮಾಡ್ತಾ ಇರತಕ್ಕ ಮಹಾಲಕ್ಷ್ಮಿ ಯಾವ ಕಾರಣದಿಂದ ಭಗವಂತನ ಮೇಲೆ ಅಸೂಯೆ ಮಾಡಿಕೊಂಡು ಸಿಟ್ಟು ಮಾಡ್ಕೊಳ್ತಾಳೆ? ಸಿಟ್ಟಿಗೆ ಅವಕಾಶವೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ದೇವರವಳನ್ನ. ರಾಜರು ಹೇಳಿದ್ರಲ್ಲ, 3ನೇ ವಿಲಾಸದಲ್ಲಿ ಎಲ್ಲ ಬಂತಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡಿದಾಗ ಲಕ್ಷ್ಮಿಯನ್ನ ನಾಶ ಮಾಡದೆ ತನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗಿಸ್ಕೊಳ್ತಾನಲ್ಲ ದೇವರು. ಅವಳಿಗೆ ಅಸುರರವಳನ್ನ ಮುಟ್ಟದೇ ಇರುವಂತೆ ಮಾಡ್ತಾನೆ, ದುರ್ಗುಣಗಳು ಅವಳಿಗೆ ಬರದೇ ಇರುವಂತೆ ಮಾಡ್ತಾನೆ, ಚೆನ್ನಾಗಿ ನೋಡ್ಕೊಂತಾನೆ. ಅಂತ ಭಗವಂತನ ಮೇಲೆ ಸಿಟ್ಟಿಯಾಗಿ ಮಾಡ್ಕೊಂತಾಳೆ ಅವಳು? ಯಾಕೆ ಅವಳು ಭಗವಂತನಲ್ಲಿ ಅಸೂಯೆಯನ್ನ ಕಾಣ್ತಾಳೆ? ಖಂಡಿತವಾಗ್ಲೂ ಇಲ್ಲ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಲೋಕದೃಷ್ಟಿಯಲ್ಲಿ ಆಪಾತತಃ ಮೇಲ್ನೋಟಕ್ಕೆ ಭಗವಂತನಲ್ಲಿ ದೋಷಗಳು ಇರುವಂತೆ, ದೋಷಗಳು ಕಾಣುವಂತೆ ಹೇಳುವ ಶಬ್ದಗಳನ್ನ ಅದ್ಭುತವಾದ ಗುಣಪರವನ್ನಾಗಿ ವ್ಯಾಖ್ಯಾನ ಮಾಡಿ ಅನುಸಂಧಾನ ಮಾಡ್ತಾಳೆ. ಸರ್ವಶಬ್ದ ವಾಚ್ಯತ್ವದಲ್ಲಿ ಅದ್ಭುತವಾದ ಶ್ರದ್ಧೆಯ ಒಳಗಿದೆ. ಭಗವಂತ ಅನಂತ ಗುಣಪೂರ್ಣ, ಸರ್ವದೋಷ ದೂರ, ಸಮಸ್ತ ಶಾಸ್ತ್ರ ಪ್ರತಿಪಾದ್ಯ ಅನ್ನುವ ಪ್ರಮೇಯದಲ್ಲಿ ಶುದ್ಧವಾದ ಜ್ಞಾನ ಒಳಗಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಭಗವಂತನ ವಿಷಯದಲ್ಲಿ ಅವಳು ಶುದ್ಧಳೇ. ಬರೀ ಭಗವಂತನ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಮಹಾಲಕ್ಷ್ಮಿ ಪರಮಶುದ್ಧ ಸ್ವರೂಪಳು. ಎಲ್ಲ ಕಾರಣಗಳಿಂದ ಅತಃ ಇಲ್ಲಿ ತನಕ 2 ವಿಲಾಸಗಳಲ್ಲಿ ನಾವು ಅನುಸಂಧಾನ ಮಾಡಿದ ಈ ಎಲ್ಲ ಕಾರಣಗಳು, ಇದೊಂಥರ ಫಾರ್ಮುಲಾ. ಇದೇ ರೀತಿಯಾಗಿ ಬೇರೆ ಕಡೆ ನಮಗೆ ಎಲ್ಲಿ ಕಂಡ್ರೂ ಕೂಡ ಅದೆಲ್ಲವನ್ನ ಇಲ್ಲಿ ಹೇಳಿಕೊಟ್ಟ ರೀತಿಯಲ್ಲಿ ಗುಣಪರವಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಕಾರಣದಿಂದ ಪರೇ ಸರ್ವೋತ್ತಮನಾಗಿರತಕ್ಕ ಶ್ರೀಹರಿಯ ವಿಷಯದಲ್ಲಿ ಮಂಗಳ ದೇವತೆಯಾದ ಮಹಾಲಕ್ಷ್ಮೀ ಶುಕ್ಲತಮೈವ ಆಸೀತ್. ಪರಮಶುದ್ಧತಮಳಾಗಿದ್ದಾಳೆ, ಪರಶುಕ್ಲತಮಳಾಗಿದ್ದಾಳೆ ಮಹಾಲಕ್ಷ್ಮಿ. ಆಪಾತತೋ ಅಪ್ರಿಯಂ ವಾಕ್ಯಂ ವದಂ ಕೃಷ್ಣೋ ಯತೋಂತತಃ ಮಯೋದಿತಂ ಯದನ್ವರ್ಥಂ ಸರ್ವಂ ತತ್ ಸತ್ಯಮೇವ ಹಿ ಇತಿ ಪ್ರಿಯಾಂ ಪ್ರಾಹ ತತಃ ಸತ್ಯವ್ರತತ್ವತಃ ನಿರ್ದೋಷ ಗುಣಪೂರ್ಣತ್ವಾಚಾಸೀತ್ ಮಂಗಲ ದೇವತಾ. ರಾಜರಂತಾರೆ ಆಪಾತತಃ ಮೇಲ್ನೋಟಕ್ಕೆ ಅಪ್ರಿಯವಾದ, ಅಂದ್ರೆ ಭಗವಂತನಲ್ಲಿ ದೋಷಗಳನ್ನ ಹೇಳುವಂತೆ ಕೃಷ್ಣನೇ ನನಗೆ ದೋಷ ಇದೆ ಅಂತ ಹೇಳಿಕೊಂಡಂತಹ ಮಾತುಗಳಲ್ಲಿ ನೋಡು, ನಾನ್ ನಿನ್ನನ್ನು ಪರೀಕ್ಷೆ ಮಾಡಬೇಕು, ನಾನ್ ನಿನ್ನನ್ನು ಮೋಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ ಲಕ್ಷ್ಮೀ. ಕೃಷ್ಣ ಅಂತಾನೆ ಮಯೋದಿತಂ ಸಾಧ್ವೇತತ್ ಶ್ರೋತು ಕಾಮೈಸ್ತ್ವಂ ರಾಜಪುತ್ರಿ ಪ್ರಲಂಬಿತ. ನಾನ್ ನಿನ್ನ ಪ್ರಲಂಬ ಮಾಡದೆ, ಮೋಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನಾನು ಅಪ್ರಿಯವಾದ, ನನ್ನಲ್ಲಿ ದೋಷಗಳನ್ನ ನಾನೇ ಹೇಳ್ಕೊಳ್ಳುವಂತಹ ಮಾತುಗಳನ್ನು ಆಡಿದ್ರೂ ಕೂಡ ಸರಿಯಾದ ಅರ್ಥವನ್ನ ನೀನು ಹೇಳಿದೆ. ಯಥಾರ್ಥವಾಗಿ ನೀನು ಆ ದೋಷವಾಚಕಗಳಾದ ಶಬ್ದಗಳಿಗೆ ಗುಣಪರವಾಗಿ ನೀನು ವ್ಯಾಖ್ಯಾನ ಮಾಡಿದೆ. ನೀನು ಏನ್ ಹೇಳಿದೆ ಅದೆಲ್ಲ ಸರಿಯಾಗಿದೆ. ಮಯೋದಿತಂ ಯದನ್ವರ್ಥಂ ಸರ್ವಂ ತತ್ ಸತ್ಯಮೇವ ಹಿ. ನೀನು ಹೇಳಿದ ಅರ್ಥಗಳೆಲ್ಲ ಸತ್ಯವಾಗಿದೆ. ನಾನು ಯಾವ ಮಾತುಗಳನ್ನ ಹೇಳಿದೆ ಆ ಎಲ್ಲ ಮಾತುಗಳಿಗೂ ಯಥಾರ್ಥವಾದ ಅರ್ಥಗಳನ್ನ ಹೇಳಿ ನೀನು ಗುಣಪರವಾಗಿ ವ್ಯಾಖ್ಯಾನ ಮಾಡಿದ್ದಿ, ಅದೆಲ್ಲವೂ ಸತ್ಯ.
ದೇವರಿಗೆ ಗೊತ್ತು, ರುಕ್ಮಿಣಿ ನಾನು ಹೇಳಿದ ಈ ಮಾತುಗಳಿಗೆ ಗುಣಪರವಾಗಿ ವ್ಯಾಖ್ಯಾನ ಮಾಡ್ತಾಳೆ ಅಂತ ದೇವರಿಗೆ ಗೊತ್ತು. ಅವಳು ಆ ಥರ ವ್ಯಾಖ್ಯಾನ ಮಾಡಿ ನಮ್ಮಂತಹ ಅಜ್ಞಾನಿಗಳಿಗೆ ಎಲ್ಲ ಶಬ್ದಗಳನ್ನ ಭಗವಂತನ ಗುಣಪರವಾಗಿ ಹೇಗೆ ಅರ್ಥ ಮಾಡಬೇಕು ಅಂತ ಪಾಠ ಮಾಡಿಸ್ಬೇಕು ಲಕ್ಷ್ಮೀದೇವಿ ಕೈಯಿಂದ ಅನ್ನುವ ಸಂಕಲ್ಪದಿಂದ ಸತ್ಯ ಸಂಕಲ್ಪನಾದ ಭಗವಂತ ಈ ರೀತಿ ನಾಟಕ ಮಾಡಿದ. ಆದ್ದರಿಂದ ನಿರ್ದೋಷ ಗುಣಪೂರ್ಣತ್ವಾತ್ ಆಸೀತ್ ಪರಮ ಮಂಗಳ. ಮಹಾಲಕ್ಷ್ಮೀ ದೇವಿ ಮಂಗಳ ದೇವತೆ ಅಂತ ಆದ್ಮೇಲೆ ದೇವರಲ್ಲಿ ಗುಣಾನುಸಂಧಾನ ಮಾಡುವ ಲಕ್ಷ್ಮಿಯೇ ಮಂಗಳ ದೇವತೆ ಅಂತ ಆದ್ಮೇಲೆ ನಿರ್ದೋಷ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಮ್ಮ ಸ್ವಾಮಿ ನಾರಾಯಣ ಪರಮ ಮಂಗಳ ಸ್ವರೂಪ ಅಂತ ಪ್ರತ್ಯೇಕವಾಗಿ ಹೇಳಬೇಕೇನು? ಆದ್ದರಿಂದ ಪರಮ ಮಂಗಳ ಸ್ವರೂಪಳಾದ, ನಿರವದ್ಯಳಾದ, ಭದ್ರ ಸ್ವರೂಪಳಾದ ಮಹಾಲಕ್ಷ್ಮೀ ದೇವಿಯಿಂದ, ಅಂದ್ರೆ ಪರಶುಕ್ಲಳಾದ, ಶುದ್ಧ ಸ್ವರೂಪಳಾದ, ದೋಷ ದೂರಳಾದ ಲಕ್ಷ್ಮೀ ದೇವಿಯ ಬಾಯಿಂದ ನಿರಂತರವಾಗಿ ಸ್ತೋತ್ರ ಮಾಡಿಸಿಕೊಳ್ಳುವ ನಿರ್ದೋಷಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಮ್ಮ ಸ್ವಾಮಿ ನಾರಾಯಣ ಪರಮಮಂಗಳ ಅನ್ನುವ ಪ್ರಮೇಯ ಸಿದ್ಧವಾಯಿತು. ಅಂತಹ ಪರಮ ಮಂಗಳ ಸ್ವರೂಪನಾದ ಭಗವಂತನನ್ನ ನಿತ್ಯ ನಿರಂತರವಾಗಿ ನಿರ್ದೋಷ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಸರ್ವ ಶಬ್ದಗಳಿಂದಲೂ ಸ್ತೋತ್ರ ಮಾಡತಕ್ಕ ಮಹಾಲಕ್ಷ್ಮಿ ಪರಮಶುದ್ಧಳು, ಪರಶುಕ್ಲಳು, ಮಂಗಳ ದೇವತಾ ಎನ್ನುವುದಾಗಿ ಸಿದ್ಧವಾಯಿತು. ವಾದಿರಾಜ ಕೃತೆ ಕಾವ್ಯೆ ಶ್ರಾವ್ಯೇ ಭವ್ಯೇ ಸುಬುದ್ಧಿಭಿಃ ಸೇವ್ಯೇ ಸರಸಭಾರತ್ಯಾಂ ವಿಲಾಸೋಭೂತ್ ಶ್ರಿಯಃ ಪ್ರಿಯಃ. ಇಲ್ಲಿಗೆ ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವವನ್ನ, ನಿರ್ದುಷ್ಟತ್ವವನ್ನ, ಅವಳ ಮಂಗಳ ದೇವತಾತ್ವವನ್ನ ಪರಮ ಸುಂದರವಾಗಿ ಸಮರ್ಥನೆ ಮಾಡಿದ ವಾದಿರಾಜ ಗುರು ಸಾರ್ವಭೌಮರು ರಚನೆ ಮಾಡಿದ ಕಾವ್ಯ ಇದು. ಎಂಥ ಕಾವ್ಯ? ಶ್ರಾವ್ಯವಾದ ಕಾವ್ಯ. ಗಟ್ಟಿ ಪ್ರಮೇಯ, ತರ್ಕ, ವ್ಯಾಕರಣ, ಮೀಮಾಂಸಾ ಏನೂ ಇಲ್ಲದೆ ನಮ್ಮಂತ ಅಜ್ಞಾನಿಗಳಿಗೂ ಚೆನ್ನಾಗಿ ಅರ್ಥವಾಗುವಂತಹ, ಕೇಳಲಿಕ್ಕೆ ಇಂಪಾದ ಶಬ್ದಗಳಿಂದ ಕೂಡಿದ ಶ್ಲೋಕಯುಕ್ತವಾದ ಕಾವ್ಯ. ಭವ್ಯ, ಪರಮ ಮಂಗಳವನ್ನ ಉಂಟು ಮಾಡುವ ಕಾವ್ಯ. ಯಾರಿದನ್ನ ಸೇವೆ ಮಾಡ್ತಾರೆ, ಯಾರಿದನ್ನ ಕೇಳ್ತಾರೆ ಅಂದ್ರೆ ಸುಬುದ್ಧಿಭಿ ಸೇವ್ಯೆ. ಒಳ್ಳೆಯ ಬುದ್ಧಿ, ಸಾತ್ವಿಕವಾದ ಬುದ್ಧಿ, ದೇವರು ಗುರುಗಳಲ್ಲಿ ಭಕ್ತಿ ಇರುವಂತಹ ಬುದ್ಧಿ ಯಾರಿಗಿದೆ ಅಂತಹವರು ಸೇವೆ ಮಾಡಲಿಕ್ಕೆ ಯೋಗ್ಯವಾದ ಕಾವ್ಯ. ಅಂತಹ ಸರಸಭಾರತಿ ಎನ್ನುವಂತಹ ಕಾವ್ಯದಲ್ಲಿ ಶ್ರೀಪ್ರಿಯ ವಿಲಾಸ, ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ, ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಯಾವ ರೀತಿ ಭಗವಂತನನ್ನು ಅನುಸಂಧಾನ ಮಾಡ್ತಾಳೆ, ಯಾವ ರೀತಿ ಮಹಾಲಕ್ಷ್ಮೀ ದೇವಿ ಪರಶುಕ್ಲಳು, ಶುದ್ಧಳು, ಮಂಗಳ ದೇವತೆ ಅನ್ನೋದನ್ನು ಸಮರ್ಥನೆ ಮಾಡುವ ಈ ಶ್ರೀಪ್ರಿಯ ವಿಲಾಸ ಅಂತನ್ನೋದು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಶ್ರೀಪ್ರಿಯ ವಿಲಾಸ ಎನ್ನುವಂತಹ 4ನೇ ವಿಲಾಸವನ್ನು ವಾದಿರಾಜ ಗುರು ಸಾರ್ವಭೌಮರು ಹಯಗ್ರೀವ ರೂಪಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ನಮಗೆ ವಿಶೇಷವಾದ ಪಾಠ ಮಾಡ್ತಾರೆ. ಲಕ್ಷ್ಮೀ ದೇವಿಯನ್ನ ಶುದ್ಧತಮಳು, ಪರಶುಕ್ಲಳು, ಮಂಗಳ ದೇವತಾ ಅಂತ ಉಪಾಸನೆ ಮಾಡ್ರಿ. ಯಾಕೆ ಉಪಾಸನೆ ಮಾಡ್ಬೇಕು ಅವಳನ್ನ ಅಂತ ರಾಜರು ಪರಮ ಸುಂದರವಾಗಿ 1ನೇ ವಿಲಾಸದಲ್ಲಿ ಭಗವಂತನ ಸ್ತೋತ್ರ, 2ನೇ ವಿಲಾಸದಲ್ಲಿ ರಮಾದೇವಿಯಿಂದ ಆರಂಭ ಮಾಡಿಕೊಂಡು ಸಕಲ ಗುರುದೇವತಾ ಸ್ತೋತ್ರ ಮಾಡಿ 3 ಮತ್ತು 4ನೇ ವಿಲಾಸದಲ್ಲಿ ಶ್ರೀಪ್ರಿಯ ವಿಲಾಸ ಅಂತ ಅದಕ್ಕೆ ಹೆಸರು ಕೊಟ್ಟು ಅದರಲ್ಲಿ ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವವನ್ನು ಅದ್ಭುತವಾಗಿ ಸಮರ್ಥನೆ ಮಾಡಿ ನಮ್ಮ ಬುದ್ಧಿಯನ್ನ ಶುದ್ಧ ಮಾಡಿದ್ದಾರೆ. ಅಲ್ಲಿಂದ ಇನ್ನು 5, 6, 7, 8 ಈ 4 ವಿಲಾಸಕ್ಕೆ ಮರುತ್ ಪ್ರಿಯ ವಿಲಾಸ, ವಾಯುದೇವರಿಗೆ ಅತ್ಯಂತ ಪ್ರಿಯವಾದ ವಿಲಾಸ ಅಂತ ವೇದೋಪನಿಷತ್ತುಗಳಲ್ಲಿ ವಾಯುದೇವರ ಪರಶುಕ್ಲತ್ವ, ಅವರ ಸಮರ್ಥನೆ ಹೇಗಾಗಿದೆ, ಹನುಮ, ಭೀಮ, ಮಧ್ವರೂಪಗಳಲ್ಲಿ ಎಷ್ಟು ಶುದ್ಧರಾಗಿದ್ದಾರೆ ಭಗವಂತನ ವಿಷಯದಲ್ಲಿ ಅನ್ನುವ ಅಪೂರ್ವವಾದ ವಿಷಯಗಳನ್ನ, ಉಪನಿಷತ್ತುಗಳಲ್ಲಿ ಬಂದ ಕಥೆಗಳನ್ನು ಹೇಳಿ, ಮಹಾಭಾರತ, ರಾಮಾಯಣ, ಮಧ್ವವಿಜಯಗಳ ಕಥೆಗಳನ್ನು ಸಮರ್ಥನೆ ಮಾಡಿ ವಾಯುದೇವರು ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಭಗವಂತನ ವಿಷಯದಲ್ಲಿ ಪರಮಶುದ್ಧರಾಗಿದ್ದಾರೆ. ವಾಯುದೇವರಂತೆ ಬ್ರಹ್ಮದೇವರು,
ಸರಸ್ವತಿಯಂತೆ ಭಾರತೀದೇವಿ ಭಗವಂತನ ವಿಷಯದಲ್ಲಿ ಪರಮಶುದ್ಧರಾಗಿದ್ದಾರೆ, ಪರಶುಕ್ತರಾಗಿದ್ದಾರೆ, ದೋಷದೂರರಾಗಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಡ್ತಾರೆ. ಹೇಗೆ ಲಕ್ಷ್ಮೀದೇವಿ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಶುದ್ಧಳೋ, ಹಾಗೆ ವಾಯುದೇವರು ಶುದ್ಧರು ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ ರಾಜರು. ಆ ಎಲ್ಲ ಭಾಗವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ವಾದಿರಾಜ ಗುರುಸಾರ್ವಭೌಮರು ರಚನೆ ಮಾಡಿದ ಸರಸಭಾರತೀ ವಿಲಾಸ ಅನ್ನುವ ಅದ್ಭುತವಾದ ಕಾವ್ಯದಲ್ಲಿ ಲಕ್ಷ್ಮೀದೇವಿಯ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವ 2 ಶ್ರೀಪ್ರಿಯ ವಿಲಾಸಗಳು, 3 ಮತ್ತು 4ನೇ ವಿಲಾಸಗಳನ್ನ, ಅದರ ಅನುವಾದವನ್ನ, ಶ್ರವಣವನ್ನ ಅಸ್ಮದ್ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ವಾದಿರಾಜ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅವರ ಉಪಾಸ್ಯನಾದ ಹಯಗ್ರೀವ ಭಿನ್ನ ವೇದವ್ಯಾಸ ಭಿನ್ನ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲ ಕೃಷ್ಣದೇವರಿಗೆ ಅರ್ಪಣೆ ಮಾಡೋಣ. ನಾಳೆಯಿಂದ ಮರುತ್ಪ್ರಿಯ ವಿಲಾಸವನ್ನು ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಶ್ರೀಪ್ರಿಯ ವಿಲಾಸ ಚಿಂತನೆ ಮುಗಿತಾ ಇದೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.